ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಕಾರಣವಾಗುತ್ತಾ ಶ್ಯಾಡೋ ಸಿಎಂ ಆ ಒಂದು ಕಾಟ? ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕಾಟಕ್ಕೆ ಸಚಿವರು ಹಾಗೂ ಶಾಸಕರು ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಕಾರಣವಾಗುತ್ತಾ ಶ್ಯಾಡೋ ಸಿಎಂ ಕಾಟ? ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕಾಟಕ್ಕೆ ಬೇಸತ್ತ ಸಚಿವರು ಹಾಗೂ ಶಾಸಕರು. ಈಗ ಯತೀಂದ್ರ ಕಾಟಕ್ಕೆ ಸಚಿವರು ಹಾಗೂ ಶಾಸಕರು, ಆಡಳಿತ ಪಕ್ಷದ ಶಾಸಕರು ಹಾಗೂ ಸಚಿವರು ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ನ ಸರ್ಕಾರದಲ್ಲಿ ಸಿಎಂ ಪುತ್ರ ಯತೀಂದ್ರ ದಳ್ಳುರಿ, ಸಚಿವರು ಶಾಸಕರ ಕ್ಷೇತ್ರಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿರ್ತಕ್ಕಂಥ ಸಿಎಂ ಪುತ್ರ ಯತೀಂದ್ರ. ಸಿಎಂ ಯತೀಂದ್ರನ ಹಸ್ತಕ್ಷೇಪದಿಂದ ಸಿದ್ದರಾಮಯ್ಯ ಆಪ್ತರೇ ಇದೀಗ ಕೆಂಡಾಮಂಡಲರಾಗಿದ್ದಾರೆ. ರಾಜೀನಾಮೆ ಹಿಡಿದು ಕೆಜೆ ಜಾರ್ಜ್ ಸಹಿತ ಹಲವು ಸಚಿವರು ನಿಂತಿದ್ದಾರೆ. ನಾವು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅಂದ್ರೆ ಸುದ್ದಿ ಮಾಡಿದ್ವಿ. ಕೆಜೆ ಜಾರ್ಜ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಸಿಎಲ್ಪಿ ಸಭೆ ಯಾವಾಗ ನಡೀತು ಅವತ್ತಿನ ದಿನ ಈ ಕಡೆ ಇಂಧನ ಸಚಿವರಾಗಿರ್ತಕ್ಕಂಥ ಕೆಜೆ ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾಗ್ತಾರೆ. ಯತೀಂದ್ರ ವಿರುದ್ಧ ಈಗ ತನ್ವೀರ್ ಸೇಠ್ ಸೇರಿ 60ಕ್ಕೂ ಹೆಚ್ಚು ಶಾಸಕರು ಗರಂ ಆಗಿದ್ದಾರೆ. ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಯತೀಂದ್ರ ಅವರು ಹಸ್ತಕ್ಷೇಪ ಮಾಡ್ತಾರೆ. ಈ ಹಸ್ತಕ್ಷೇಪದಿಂದ ಈಗ 60ಕ್ಕೂ ಹೆಚ್ಚು ಶಾಸಕರು ಬೇಸತ್ತು ಹೋಗಿದ್ದಾರೆ. ಹೇಳ್ಕೊಳಕ್ ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರು ಸಚಿವರು ಬೇಸತ್ತು ಹೋಗಿದ್ದಾರೆ. ಇದನ್ನ ಯಾರ ಹತ್ರ ಹೇಳ್ಕೋಬೇಕು? ಈಗ ಇಂಡೈರೆಕ್ಟ್ ಆಗಿ ಕೆಜೆ ಜಾರ್ಜ್ ಅವರು ಮೊನ್ನೆ ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರು. ಯಾಕಂದ್ರೆ ಇಂಧನ ಇಲಾಖೆ ನನಗೆ ವಹಿಸಿದ ಮೇಲೆ ಇನ್ನೊಬ್ರು ಯಾರೋ ಬಂದು ಆ ಒಂದು ಜವಾಬ್ದಾರಿಯನ್ನ ಹೇಗೆ ತಗೋಬಹುದು? ನಾನು ಯಾಕೆ ಸಚಿವನಾಗಿರ್ಬೇಕು? ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೆಜೆ ಜಾರ್ಜ್ ಅವರು ಹೇಳಿದ್ರು. ಯಾಕಂತ ಹೇಳಿದ್ರೆ ಇಂಧನ ಇಲಾಖೆ ಆಗಿರ್ಬೋದು, ಇನ್ನೊಂದು ಇಲಾಖೆ ಆಗಿರ್ಬೋದು, ಮತ್ತೊಂದು ಇಲಾಖೆ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಿಎಂ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಈಗ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಆರೋಪ. ಸಿದ್ದರಾಮಯ್ಯ ಆಪ್ತರೇ ಕೆಂಡಾಮಂಡಲರಾಗಿದ್ದಾರೆ. ಆಪ್ತರು ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಏನು? ಹಾಗಾದ್ರೆ ಮುಂದಿನ ಸಿಎಂ ಅವರಾಗ್ತಾರಾ? ಯತೀಂದ್ರ ಸಿದ್ದರಾಮಯ್ಯನವರು ಮುಂದಿನ ಸಿಎಂ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಒಳಗಡೆ ಎಲ್ಲ ರೀತಿಯಲ್ಲೂ ಪ್ಲಾನ್ ನಡೀತಿದ್ಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಹುಟ್ಟಾಕಿದೆ. ಈ ಒಂದು ವಿಚಾರ ಆರ್ಮ್ಯಾಕ್ಸ್ ಗಮನಕ್ಕೆ ಬಂತು. ಅದನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಆರ್ಮ್ಯಾಕ್ಸ್ ಮುಚ್ಚಿಡುವಂಥ ವಿಚಾರಕ್ಕೆ ಹೋಗೋದಿಲ್ಲ. ಏನೇ ಇದ್ರೂ ನೇರ ನಿಮ್ಮ ಗಮನಕ್ಕೆ ತರಬೇಕು, ತಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಶ್ಯಾಡೋ ಸಿಎಂ ಕಾಟ ಮಿತಿ ಮೀರಿ ಹೋಗಿದೆ.